ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯುವನಿಧಿ ಮಂತ್ಲಿ ಡಿಕ್ಲರೇಷನ್ ಯಾವ ಥರ ಕೊಡೋದಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇನ್ನು ಯಾರಿಗೆ ಅಮೌಂಟ್ ಬರ್ತಾ ಇಲ್ಲ, ಅಮೌಂಟ್ ಯಾವ ಥರ ಚೆಕ್ ಮಾಡ್ಬೋದು, ಅಮೌಂಟ್ ಬಂದಿಲ್ಲಪ್ಪ ಅಂದರೆ ಏನು ಮಾಡಬೇಕು ಅಂತಂದು ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗೆ ಮಂತ್ಲಿ ಡಿಕ್ಲರೇಷನ್ ಯಾವ ಥರ ಮಾಡಿದರೆ ಅಮೌಂಟ್ ಬರುತ್ತೆ ಅಂತ ಕೂಡ ಅದನ್ನು ಕೂಡ ಈಗ ನಿಮಗೆ ತಿಳಿದುಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಸರ್ಚ್ ಬಾಕ್ಸಲ್ಲಿ ನಿಮಗೆ ಇವನಿದೆ ಅಂತ ಸರ್ಚ್ ಮಾಡ್ಕೊಳ್ಳಿ. ಇವನಿದೆ ಸರ್ಚ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟ್ ಲಿಂಕ್ ಓಪನ್ ಆಗುತ್ತೆ. ಈ ಫಸ್ಟ್ ಲಿಂಕ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ತಾ ಬರಬೇಕು. ನಾ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಫಸ್ಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಾಗ ಏನು ಮಾಡಕ್ಕಪ್ಪ ಅಂದರೆ ಇಲ್ಲಿ ನಿಮ್ಮದು ಲಾಗಿನ್ ಐಡಿ ಕೇಳುತ್ತೆ. ಕೆಲವು ಜನರದ್ದು ಲಾಗಿನ್ ಐ ಡಿ ಅಂದರೆ ಫೋನ್ ನಂಬರ್ ಎಂಟ್ರಿ ಮಾಡ್ಕೋಬೇಕು. ಫೋನ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮಗೆ ಗೆಟ್ ಒ ಟಿ ಪಿ ಅಂತ ಬರುತ್ತೆ. ಕೆಳಗಡೆ ಒಂದು ಆಪ್ಷನ್ ಕಾಣ್ತಿರ್ಬೋದು, ಇಲ್ಲಿ ಗೆಟ್ ಒ ಟಿ ಪಿ ಅಂತ ಇದೆಯಲ್ಲ, ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಬಾಕ್ಸ್ಗಳಲ್ಲಿ ನಿಮಗೆ ಒ ಟಿ ಪಿ ಎಂಟ್ರಿ ಮಾಡ್ಕೋಬೇಕು. ಒ ಟಿ ಪಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ಯಾಪ್ಚಾ ಇದೆಯಲ್ವಾ, ಈ ಕ್ಯಾಪ್ಚಾನ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಪೇಜ್ಗೆ ನೀವು ಬರಬೇಕು. ಓಕೆನಾ, ಈ ಥರ ಫೋನ್ ನಂಬರ್ ಎಂಟ್ರಿ ಮಾಡಿಕೊಂಡು ಒ ಟಿ ಪಿ ಎಂಟ್ರಿ ಮಾಡಿಕೊಂಡು ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಂಡು ನಿಮಗೆ ಈಗ ಲಾಗಿನ್ ಹಾಕೊಳ್ಳಿ. ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ಯಾವ ಥರ ಮಾಡಬೇಕಂದ್ರೆ ಓಕೆ, ನೀವು ಫೋನ್ ನಂಬರ್ ಮತ್ತು ಒ ಟಿ ಪಿ ಹಾಕೊಂಡು ಲಾಗಿನ್ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ವ್ಯೂ ಆಲೇಬಲ್ ಸರ್ವಿಸ್ ಅಂತ ಕಾಣ್ತಾ ಇದೆಯಲ್ವ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಮತ್ತೆ ಈ ಥರ ಏನಪ್ಪ ಅಂದರೆ ಏನು ಅವೈಲೇಬಲ್ ಸರ್ವಿಸ್ ಓಪನ್ ಆಗಿದ್ದಾವೆ ಅದೆಲ್ಲ ಇಲ್ಲಿ ಶೋ ಆಗ್ತಾ ಇರುತ್ತೆ. ಇಲ್ಲಿ ನೀವು ಸರ್ಚ್ ಬಾರಲ್ಲಿ ನಿಮ್ಗೆ ಏನಪ್ಪ ಅಂದರೆ ಇವನ್ ಅಂತ ಮಾರ್ಕ್ ಮಾಡ್ತಾ ಇದೀನಲ್ವ, ಇದ್ರ ಮೇಲೆ ನೀವು ಇವ ಅಂತ ಸರ್ಚ್ ಮಾಡ್ಕೊಳ್ಳಿ. ಇವನ್ ಸರ್ಚ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಈ ಥರ ಮೂರು ಇಂಟರ್ಫೇಸ್ ಓಪನ್ ಅಂದರೆ ಮೂರು ಆಪ್ಷನ್ ಕಾಣ್ತಾ ಹೋಗುತ್ತೆ. ಈ ಮೂರು ಆಪ್ಷನ್ ಏನು ಮಾಡಕ್ಕಪ್ಪ ಅಂದರೆ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಇವನಿಧಿ ಅಂದರೆ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿಕೊಂಡು ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾ ಹೋಗಬೇಕು. ಇನ್ ಕೇಸ್ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಇವನಿಧಿ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿ, ಅಂದರೆ ನಿಮ್ಗೆ ಏನಾದರೂ ಅಮೌಂಟ್ ಬರ್ತಿಲ್ಲಪ್ಪ ಅಂದರೆ ಈ ಲಿಂಕ್ ಸೆಕೆಂಡ್ ಆಪ್ಷನ್ ಮೇಲೆ ಲಿಂಕ್ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಅಪ್ಲಿಕೇಶನ್ ನಂಬರ್ ಹಾಕ್ಕೊಂಡು ಅಮೌಂಟು ಬಂದಿದೆ ಇಲ್ಲ ಅಂತಂದು ಯಾವ ಅಕೌಂಟಿಗೆ ಬಂದಿದೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ಅವಾಗ ನಿಮ್ದು ಲಾಸ್ಟ್ ಅಮೌಂಟ್ ಯಾವಾಗ ಕ್ರಿಯೇಟ್ ಆಗಿದೆ ಕೂಡ ಅಲ್ಲಿ ಶೋ ಆಗ್ತಾ ಇರುತ್ತೆ. ಹಾಗಾಗಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಇವನಿಧಿ ಅಮೌಂಟ್ನ ಸ್ಟೇಟಸ್ನ ಚೆಕ್ ಮಾಡ್ತಾ ಬರ್ಬೋದು. ಹಾಗೆ ಲಾಸ್ಟ್ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇವನಿಧಿ ಸ್ಕೀಮ್ಗೆ ಅರ್ಜಿ ಹಾಕೋದು. ಅಂದರೆ ಇನ್ ಕೇಸ್ ನೀವೇನಾದರೂ ಇವನಿಧಿ ಅಪ್ಲಿಕೇಶನ್ ಹಾಕಿಲ್ಲಪ್ಪ ಅಂದರೆ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಅದನ್ನು ಯಾವ ಥರ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ಇವನಿಧಿ ಅಪ್ಲಿಕೇಶನ್ ಹಾಕಲು ಒಂದು ಫಾರ್ಮ್ ಓಪನ್ ಆಗುತ್ತೆ. ಈ ಫಾರ್ಮಲ್ಲಿ ನಿಮ್ಮದು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಏನಪ್ಪ ಅಂದರೆ ಮೊದಲನೇದಾಗಿ ನಿಮ್ದು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕೋ ಮುಂಚೆ ನಿಮ್ದು NDA ವೆಬ್ಸೈಟಲ್ಲಿ ನಿಮ್ದು ಎಲ್ಲ ಡಾಕ್ಯುಮೆಂಟು ಅಂದರೆ ಎಲ್ಲ ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡು ಎಲ್ಲ ಆಟೋಮೆಟಿಕಾಗಿ ಫೆಚ್ ಮಾಡಿರ್ತಾರೆ. ಇನ್ ಕೇಸ್ NDA ವೆಬ್ಸೈಟ್ ಒಳಗೆ ಇಲ್ಲಪ್ಪ ಅಂದರೆ ನೀವು ನಿಮ್ಮ ಕಾಲೇಜ್ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ NDA ವೆಬ್ಸೈಟ್ ಒಳಗೆ ನಮ್ದೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಅಂತ ಹೇಳಬೇಕು. ಅವಾಗ ಅವ್ರು ಅಪ್ಲೋಡ್ ಮಾಡಿ ಆದ್ಮೇಲೆ ನಿಮಗೆ ಅಪ್ಲಿಕೇಶನ್ ಹಾಕಲು ಬರುತ್ತೆ. ಇನ್ ಕೇಸ್ ಅಪ್ಲೋಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇದು ಏನಪ್ಪ ಅಂದರೆ ಇವನಿಧಿ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಅಪ್ಲೈ ಮಾಡೋದು ಗೊತ್ತಾಗಿಲ್ಲಪ್ಪ ಅಂದರೆ ನನಗೆ ಮೆಸೇಜ್ ಮಾಡಿ ಇಲ್ಲ ಕಮೆಂಟ್ ಮಾಡಿ, ಅದನ್ನ ಯಾವ ಥರ ಅಪ್ಲಿಕೇಶನ್ ಹಾಕೋದು ಕೂಡ ನನಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆ, ಇದು ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಗೊತ್ತಿಲ್ಲದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಯಾವ ಥರ ಅಪ್ಲೈ ಮಾಡೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ನಾನು ಇವನ್ ಸರ್ಚ್ ಮಾಡಿಕೊಂಡು ಯಾವ ಥರ ಮಂತ್ಲಿ ಡಿಕ್ಲರೇಷನ್ ಮಾಡಬೇಕಪ್ಪ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಇವನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಏನಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಕಾಣ್ತಾ ಇದೆ. ಇದಾಗ ಏನಪ್ಪ ಅಂದರೆ ಆಧಾರ್ ಕಾರ್ಡ್ ದೃಢೀಕರಣ ಅಂದರೆ ಮೊದಲು ನೀವೇನಪ್ಪ ಅಂದರೆ ಆಧಾರ್ ಕಾರ್ಡ್ ವೆರಿಫೈ ಮಾಡಬೇಕು. ಆಧಾರ್ ಕಾರ್ಡ್ ಯಾವ ಥರ ವೆರಿಫೈ ಮಾಡೋಕ್ಕಪ್ಪ ಅಂದರೆ ಫಸ್ಟ್ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು KYC ಮಾಡಬೇಕು. KYC ಯಾವ ಥರ ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಆಧಾರ್ ನಂಬರ್ ಅಂತ ಇದೆ ಅಲ್ವಾ, ಇಲ್ಲಿ ನಿಮ್ದು ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಂಡು ಚಿಕ್ಕದಾಗಿರೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಿಕ್ಕದಾಗಿರೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಒ ಟಿ ಪಿ ಅಂತ ಇದೆ. ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಗೆಟ್ ಒ ಟಿ ಪಿ ಅಂತ ಆಪ್ಷನ್ ಬರುತ್ತೆ. ಗೆಟ್ ಒ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒ ಟಿ ಪಿ ಎಂಟ್ರಿ ಮಾಡ್ಕೊಂಡು ವೆರಿಫೈ ಮಾಡ್ಕೊಂಡು ಅದಾದಮೇಲೆ ಬ್ಯಾಕ್ ಟು ಲಾಗಿನ್ ಅಂತ ಆಪ್ಷನ್ ಬರುತ್ತೆ. ಬ್ಯಾಕ್ ಟು ಲಾಗಿನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ತಾ ಬರಬೇಕು. ನಾವು ಏನಪ್ಪ ಅಂದ್ರೆ ಒ ಟಿ ಪಿ ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮಗೆ ಪ್ರೊಸೆಸಿಂಗ್ ಆಗಿ ಕ್ಲಿಕ್ ಟು ಮೆಟರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಿಮಗೆ ಬ್ಯಾಕ್ ಟು ಸೇಮ್ ಲಾಗಿನ್ ಪೇಜಿಗೆ ಬರ್ತೀರಾ. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆಯಲ್ಲೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಅಂದರೆ ನಿಮ್ದು ಆಧಾರ್
ಆಧಾರ್ ಕಾರ್ಡಲ್ಲಿ ನಿಮ್ದು ನೇಮ್ ಯಾವ ಥರ ಇದೆ ಅದು ಬರುತ್ತೆ. ಅದಾದ್ಮೇಲೆ ಇವನಿದೆ ಅಪ್ಲಿಕೇಶನ್ ನಂಬರ್ ಕೂಡ ಶೋ ಆಗುತ್ತೆ. ಅದಾದ್ಮೇಲೆ ನಿಮ್ಮದು ಏನು ಡಿಗ್ರಿದು ಏನಪ್ಪ ಅಂದರೆ ರೂಲ್ ನಂಬರ್ ಅಂದರೆ ನೋಂದಣಿ ಸಂಖ್ಯೆ ಕೂಡ ಶೋ ಆಗುತ್ತೆ. ಅದಾದಮೇಲೆ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಯಾವ ಮಂತಲ್ಲಿ ಮಾಡಿದ್ದೀರಾ ಅಂತ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ಇವಾಗ ನಾನು ಆಗಸ್ಟ್ ಮಂತಲ್ಲಿ ಏನಪ್ಪ ಅಂದರೆ ಇವಾಗ ಇದು ಬಂತು ಆಗಸ್ಟ್ ಮಂತ್ ಒಳಗೆ ಸ್ವಯಂ ಘೋಷಣೆ ಮಾಡಿದ್ದೀನಿ. ಇದು ಆಟೋಮೆಟಿಕ್ ಫೆಚ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಪರ್ಸನಲ್ ಆಗಿ ಏನಪ್ಪ ಅಂದ್ರೆ ಮಂತ್ನ ಸೆಟ್ ಮಾಡೋಕೆ ಆಪ್ಷನ್ ಇರಲ್ಲ. ನಾನು ಇವಾಗ ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ ಇವಾಗ ನಾನು ಆಗಸ್ಟ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ಮತ್ತು ಮೇಲ್ಗಡೆ ಬಂದಾದ್ಮೇಲೆ ಇಲ್ಲಿ ಏನಪ್ಪ ಅಂದರೆ ಎಸ್ ನೋ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಜನ ತಪ್ಪು ಮಾಡ್ತಾರೆ. ಇನ್ ಕೇಸ್ ನೀವು ನೋ ಹಾಕಿದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋದಿಲ್ಲ. ಇಲ್ಲಿ ಏನಪ್ಪ ಎಸ್ ಅಂತ ಹಾಕ್ತಾ ಹೋಗ್ಬೇಕು. ಎಸ್ ಹಾಕಿ ಮುಂಚೆ ಇಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಒನ್ ಟೈಮ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದು. ಇಲ್ಲಿ ಇವನಿದೆ ಮಾರ್ಗಸೂಚಿಯಂತೆ ಅನ್ವಯ ಅರ್ಜಿಯ ಭರ್ತಿ ಮಾಡಿರುವ ಮಾಹಿತಿ ಸತ್ಯವಿರುತ್ತೆ ಮತ್ತು ತಪ್ಪೆಂದು ಕಂಡು ಬಂದರೆ ನಾನು ಕಾನೂನಾತ್ಮಕವಾಗಿ ಕ್ರಮಬದ್ಧನಾಗಿದೆ. ನನ್ನ ಅರ್ಜಿ ಮತ್ತು ಪ್ರಯೋಜನಗಳನ್ನು ತಿರಸ್ಕಾರ ಮಾಡಬಹುದು ಅಂತ ಕೊಡಲಾಗಿದೆ. ಅದಕ್ಕೆ ಇನ್ ಕೇಸ್ ನೀವು ಎಸ್ ಹಾಕಿದ್ರೆ ಇಲ್ಲಿ ಏನೊಂದು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದೆ ಕೂಡ ಏನಪ್ಪಾ ಅಂದ್ರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ತಗೊಂತ ಅಂತ ಕೊಡಲಾಗಿದೆ. ಓಕೆ, ಹಾಗಾಗಿ ಎಲ್ಲರೂ ಎಸ್ ಅಂತ ಹಾಕೋಬೇಕು. ಎಸ್ ಅಂತ ಹಾಕಿ ಮತ್ತೆ ಇಲ್ಲಿ ಎಸ್ ಹಾಕಿದ್ಮೇಲೆ ಮತ್ತೆ ಮೇಲ್ಗಡೆ ನೋಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಬನ್ನಿ. ಇಲ್ಲಿ ನಿಮ್ದು ಏನಪ್ಪಾ ಅಂದ್ರೆ ಇಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ಬಂದರೆ ಕ್ಯಾಪ್ಷನ್ ಇಲ್ಲ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ 6767 AK ಕ್ಯಾಪ್ಷನ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಕ್ಕೆ ಒಂದು ಟೈಮ್ ನೀವು ಕರೆಕ್ಟಾಗಿ ಕೊಟ್ಟಿದ್ರೆ ಅಂತ ನೀವು ನೋಡ್ಕೊಂತ ಹೋಗ್ಬೇಕು. ಓಕೆ, ನೋಡ್ಕೊಂಡು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮಗೆ ಒಂದು ಸೆಕೆಂಡ್ ಲೋಡ್ ಆಗುತ್ತೆ. ಲೋಡ್ ಆದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಲ್ಲಿ ನೋಡ್ತಿರ್ಬೋದು. ಇಲ್ಲಿ ನಿಮಗೆ ಒಂದು ನೋಡ್ಕೊಳ್ಳಿ. ಇಲ್ಲಿ ನಿಮ್ಮ ನೇಮ್ ಕರೆಕ್ಟ್ ಆಗಿದೆನಾ, ನಿಮ್ದು ಅಪ್ಲಿಕೇಶನ್ ನಂಬರ್ ಬಂದಿದೆನಾ, ನಿಮ್ಮದು ಏನಪ್ಪ ಡಿಪ್ಲೊಮಾ ಮತ್ತು ಡಿಗ್ರಿದು ಆಲ್ ಟಿಕೆಟ್ ನಂಬರ್ ಬಂದಿದೆನಾ, ಅದಾದಮೇಲೆ ಯಾವ ಮಂತು ಸ್ವಯಂ ಘೋಷಣೆ ಮಾಡ್ತಾಯಿದ್ರೆ ಅದು ಬಂದಿರೋ ತೋರಿಸುತ್ತೆ. ನೆಕ್ಸ್ಟ್ ನೀವೇನದು ಅಭ್ಯರ್ಥಿ ಶೈಕ್ಷಣಿಕ ಮಾಹಿತಿ ಕೊಟ್ಟಿರುತ್ತೆ. ಅಂದರೆ ನೀವು ಯಾವ ರಾಜ್ಯ ನಿವಾಸಿಗಳಂತ ಕೂಡ ಶೋ ಆಗ್ತಿರುತ್ತೆ. ಅದಾದಮೇಲೆ ಕೆಳಗೆ ಬಂದು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸ್ವಯಂ ಘೋಷಣೆಗೆ ಒಪ್ಪಿದ್ದೀರಾ ಅಂತ ನೀವು ಕೊಟ್ಟಿದ್ದೀರೋಕೆ. ಅಂದರೆ ನಾನು ಕರ್ನಾಟಕ ವಾಸಿಯಾಗಿರುತ್ತೇನೆ, ನಾನು ಸ್ವಯಂ ಉದ್ಯೋಗಿ ಅಲ್ಲ, ನಾನು ESI PFI NPS ಪ್ರಯೋಜನಗಳನ್ನು ಪಡೆಯುತ್ತಿಲ್ಲ, ನಾನು ಮತ್ತು ಉದ್ಯೋಗಿ ಆಗಿಲ್ಲ ಅಂತ ಕೊಡಲಾಗಿದೆ. ಅಂದರೆ ನೀವೇನು ಸರ್ಕಾರಿ ಮತ್ತು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ಬೋದು. ಅಂದರೆ ಇಲ್ಲಿ ESI ಮತ್ತು PF ಅಂತ ಅಕೌಂಟ್ ಇರುತ್ತೆ. ನೀವು ಪ್ರೈವೇಟ್ ಕಂಪ್ನಿಗೆ ಹೋದ್ರೆ ನಿಮಗೆ PF ಅಕೌಂಟ್ ಬಂದಿರುತ್ತೆ. ಹಾಗಾಗಿ ಇನ್ ಕೇಸ್ ನೀವು ಪ್ರೈವೇಟ್ ಕೆಲಸ ಮಾಡ್ತಿದ್ರು ಅಪ್ಲಿಕೇಶನ್ ಹಾಕಿದ್ರು ಕೂಡ ನಿಮ್ಮದು ರಿಜೆಕ್ಟ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಹಾಗಾಗಿ ಪ್ರೈವೇಟ್ ಕೆಲಸ ಮಾಡ್ತಿದ್ರು ಕೂಡ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರೋದಿಲ್ಲ. ನೆಕ್ಸ್ಟ್ ಕೆಳಗಡೆ ಬಂದು ಯುವನಿಧಿ ಮಾರ್ಗಸೂಚಿ ಅಂತ ಅಂದರೆ ದ ಇನ್ಫಾರ್ಮೇಶನ್ ಪ್ರೊವೈಡ್ ಇನ್ ದ ಅಪ್ಲಿಕೇಶನ್ ಆಸ್ ಪರ್ ದ ಯುವನಿಧಿ guidelines in the true is the best my knowledge, and if you provide false you will be the legal action and cancellation my application and benefit ಅಂತ ಕೊಡಲಾಗಿದೆ. ಅಂದರೆ ನೀವೇನಾದರೂ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಎಸ್ ಅಂತ ಕೊಡಲಾಗಿದೆ ಅಂತ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ನಿಮ್ದು ಡ್ರಾಫ್ಟ್ ಅಪ್ಲಿಕೇಶನ್ ನಂಬರ್ ಕೂಡ ಕಾಣ್ತಾ ಹೋಗುತ್ತೆ. ಇಲ್ಲಿ ಸಬ್ಮಿಟ್ ಆಪ್ಷನ್ ಇದೆ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಮಗೆ ನೆಕ್ಸ್ಟ್ ಇಲ್ಲಿಂದ ನಿಮ್ಮದು ಅಕ್ನಾಲಜ್ಮೆಂಟ್ ಏನೋ ಡೌನ್ಲೋಡ್ ಮಾಡ್ಕೊಂಡು ಬರಬೇಕು. ಇಲ್ಲಿ ನಿಮ್ಮ ನೇಮ್ ಆಗಿರ್ಬೋದು ಎಲ್ಲ. ಇಲ್ಲಿ ಒಂದ್ಸರಿ ಏನಪ್ಪ ಅಂದರೆ ಒಂದ್ಸರಿ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ 8 ಆಪ್ಷನ್ ಬರೋದಿಲ್ಲ. ಹಾಗಾಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಒಂದು ಟೈಮ್ ಕರೆಕ್ಟಾಗಿ ನೋಡ್ಕೋಬೇಕು. ಓಕೆ, ಇದಿಷ್ಟು ಏನಪ್ಪ ಅಂದರೆ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಆಯಿತು. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗಾದರೆ ಯಾರಿಗಾರು ಅಮೌಂಟ್ ಗೊತ್ತಿಲ್ಲ ಅದಕ್ಕೆ ಏನು ಮಾಡ್ಬೇಕಂತಂದು ಸೊಲ್ಯೂಷನ್ ಗೊತ್ತಿಲ್ಲಪ್ಪ ನನಗೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ಕೂಡ ನಿಮಗೆ ಕೊಡ್ತಾ ಹೋಗ್ತೀನಿ. ಇದಿಷ್ಟು ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.